ತಾಯಿಯವರು ಮಕ್ಕಳಿಗೆ ಎಷ್ಟು ಪೋಷಣೆ ಮಾಡ್ತಾರೆ, ಅವ್ರ ಪೋಷಣೆ ನಾವು ಗುರ್ತಿಸೋದಿಲ್ಲ. ಸೊ ಅಟ್ಲೀಸ್ಟ್ ಕೃತಜ್ಞತೆ ಇಲ್ಲಾದ್ರೂ ಅಟ್ಲೀಸ್ಟ್ ಅವ್ರನ್ನು ಅವಾಗವಾಗ ಹೋಗಿ ಮಾತುಗಳ ಅವ್ರ ಜೊತೆಗೆ ಮಾತಾಡೋದಾಗ್ಲಿ ಇದನ್ನೂ ಮಾಡ್ತಾ ಇಲ್ಲ ಅಂತ ಈ ಇತ್ತೀಚಿನ ಈ ಲೋಕಕ್ಕೆ ಒಂದು ಅದ್ಭುತವಾದ ಸಂದೇಶ ಇದೆ. ಆಕ್ಚುಲಿ ಈ ಕಥೆಯಿಂದ ಹೌದು ಗುರೂಜಿ. ಅದ್ಭುತವಾದ ಸಂದೇಶ ತಲುಪಿಸ್ಬೋದು ಖಂಡಿತ. ಸೊ ತುಂಬಾ ಚೆನ್ನಾಗಿದೆ ಮೇಡಮ್. ಸೊ ಇದೊಂದ್ಸರಿ ಎಲ್ಲ ಕೇಳಿಸ್ಕೊಂಡ್ರೆ ಇದಕ್ಕೊಂದು ಒಳ್ಳೆ ಶೀರ್ಷಿಕೆ ಕೊಡಿ, ಅಂದ್ರೆ ಒಳ್ಳೆ ಟೈಟಿಲ್ ಕೊಡಿ. ಓಕೆ, ಸೊ ಟೈಟಿಲ್ ಯೋಚನೆ ಮಾಡಿ ಕಳಿಸಿ ನನಗೆ, ನಾನು ಅದು ರಚನೆ ಮಾಡ್ತೀನಿ. ಒಂದು ಆ ವಿಡಿಯೋವನ್ನು ಎಲ್ಲರಿಗೂ ತಲುಪಿಸೋಣ, ಎಲ್ಲ ಗ್ರೂಪ್ಸ್ಗೆ ತಲುಪಿಸೋಣ. ಅದ್ಭುತವಾದ ಓಕೆ. ಕಥೆ. ಈ ರೀತಿಯಲ್ಲೇ ತಾವು ಈ ಮಾರಲ್ ಸ್ಟೋರೀಸ್ ಅನ್ನು ಇನ್ನು ಹೆಚ್ಚೆಚ್ಚಾಗಿ ಮಾಡ್ಬೇಕಂತ ನಮ್ಮ ವಿನಂತಿ ಮೇಡಮ್. ಇದೆ ಗುರುಜಿ. ಅಂದ್ರೆ ಇದೆಲ್ಲ ರಿಯಲ್ ಆಗಿ ನಡೆದಿರೋಂತ ಸ್ಟೋರೀಸ್ ಇದೆ ಗುರುಜಿ. ಇದು ಹೌದು ಅಪ್ಪ ಹೌದು ಅಂದ್ರೆ ಆಕಾಶ ಅಂತ, ಅಂದ್ರೆ AR ಮಣಿಕಾಂತ್ ಅವರು ಇದು ಬರ್ದಿರೋದು. ಇದು ರೈಟ್. 80,000 ಪುಸ್ತಕಗಳು ದಾಖಲೆ ಮಾರಾಟ ಆಗಿದೆ ಗುರುಜಿ. ಇದು ಅಂದ್ರೆ ಈ ವೆರಿ ಬುಕ್ ಅಲ್ಲಿ ಇರೋಂತದೆಲ್ಲ ನಿಜವಾಗ್ಲೂ ನಡೆದಿರೋಂತ ಸ್ಟೋರಿನೇ ಅಂತ ಅವರು ಹೇಳ್ಕೊಂಡಿದ್ದಾರೆ. ಗುಡ್. ತುಂಬಾ ಬುಕ್ಸ್ ಇದೆ ಗುರುಜಿ, ಇದರಲ್ಲಿ ರೈಟ್. ಕಥೆಗಳಿದೆ ಈ ಅದಕ್ಕೆ ಬುಕ್. ನೀವು ಇದೇನ್ ಮಾಡ್ಬೇಕಂದ್ರೆ ಅಂದ್ರೆ ಪ್ರತಿಯೊಂದು ಶುಕ್ರವಾರ ಇಲ್ಲಾಂದ್ರೆ ಯಾವಾಗ ಯಾವಾಗ ಅನುಕೂಲ ಆಗತ್ತೋ ಒಂದು 20 ನಿಮಿಷ ಸಾಕಲ್ವಾ, ಅದು ಹಾ ಆರಾಮಾಗಿ ಒಂದೊಂದು ಸರ್. ಕತೆ. ಸೊ ಬೆಳಗ್ಗೆ ಬೆಳಗ್ಗೆ ಕಾರ್ಯಕ್ರಮದಲ್ಲಾಗ್ಲಿ ಇಲ್ಲ ಮಧ್ಯಾಹ್ನ. ಸೊ ಮಧ್ಯಾಹ್ನ ಈ ಬೆಳಗ್ಗೆ 5 ರಿಂದ 8 ಈ ಮಧ್ಯದಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗಿ. ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಂದು ನೀತಿ ಅನ್ನೋದು ಅಂದ್ರೆ ಕತೆ ಮುಖಾಂತರ ತಿಳ್ಕೊಂಡಿದ್ರು ಬೇಗ ಅವ್ರಿಗೆ ಅರ್ಥ ಆಗತ್ತೆ. ಓಕೆ, ಹೌದು ಸೊ ಆ ಗುರುಜಿ. ರೀತಿಯಲ್ಲಿ ಸೊ ಚೆನ್ನಾಗಿ ಹೇಳಿದ್ರಿ. ನೀವು ಹೇಳೋ ಸ್ಟೈಲಿನೂ ತುಂಬಾ, ಆ ಶೈಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ರೈಟ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಗುರೂಜಿ ಹೇಳಿದ್ರು, ನಿಮ್ಮ ಮಾತಿನ ಶೈಲಿ ತುಂಬಾ ಅದ್ಭುತವಾಗಿತ್ತು. ಈ ಕತೆ ಎಲ್ರಿಗೂ ಇಷ್ಟ ಆಗಿರುತ್ತೆ. ಬೇಗ ರೀಚ್ ಆಗುತ್ತೆ. ಕತೆ ಮೂಲಕ ನಾವು ಅರ್ಥ ಮಾಡಿಸಿದ್ರೆ ಒಂದು ಮರ ಒಂದು ಚಿಕ್ಕ ಹುಡುಗನ ಇದ್ದಾಗಿಂದ ಹಿಡಿದು ವಯಸ್ಸಾಗೋವರೆಗೂ ಅವನಿಗೆ ಏನೆಲ್ಲಾ ಕೊಡ್ಬೇಕು ಎಲ್ಲಾ ಕೊಡ್ತಾ ಬಂತು. ಅದನ್ನ ನಾವ್ ನಿಜ ಜೀವನದಲ್ಲಿ ತಂದೆ ತಾಯಿ ಅದ್ ತಗೊಂಡಾಗ ಎಷ್ಟೆಲ್ಲಾ ಮಾಡ್ತಾರೆ. ಬಟ್ ಅವ್ರ ದೊಡ್ಡವರಾದ್ಮೇಲೆ ಮರ್ತ್ ಬಿಡ್ತಾರೆ ತಂದೆ ತಾಯಿಯ ಒಂದು ಅವ್ರ ಆರೈಕೆ, ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು. ಒಂದು ಯಾವ್ದ್ರಿಂದಲೂ ತೃಪ್ತಿ ಪಡಿಸ್ಬೇಕಾಗಿಲ್ಲ, ಜಸ್ಟ್ ಒಂದ್ ಸ್ವಲ್ಪ ಮಾತಾಡ್ಬೇಕಷ್ಟೇ, ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇರ್ತಾರೆ ಕೆಲವರು, ನಾನ್ ತುಂಬಾ ಬಿಸಿ ಅಂತ. ಹೇಳ್ಬೇಕು ಅಂದ್ರೆ ಪ್ರಪಂಚದಲ್ಲಿ ಯಾರು ಬಿಸಿ ಇರೋದಿಲ್ಲ. ಅಂದ್ರೆ ಅವ್ರು ಸಮಯ ಮಾಡ್ಕೋಬೇಕು. ಸಮಯ ಮಾಡ್ಕೊಂಡಾಗ ಯಾವ ಬಿಸಿ ಅನ್ನೋದು ಅಲ್ಲಿ ಬರಲ್ಲ. ತಮಗಾಗಿ ಸಮಯ ಮಾಡ್ಕೊಂಡ್ ಮಾತಾಡಿದಾಗ ಅಲ್ಲಿ ನಮ್ಗೆ ಸಮಯದ ಒಂದು ಏನಂತಾರೆ ಅರ್ಥ ತಿಳಿಯುತ್ತೆ, ಅದ್ರದ್ದು ಶ್ರೇಷ್ಠತೆ ತಿಳಿಯುತ್ತೆ ಅಂತ ಹೇಳ್ಬೋದು. ಓಕೆ ಮಾಸ್ಟರ್ಸ್. ಯಶೋಧ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಲಕ್ಷ್ಮಿ ಮೇಡಮ್ಗೆ ತುಂಬಾ ಧನ್ಯವಾದ. ಈಗ ಈ ಆಧುನಿಕ ಜೀವನದಲ್ಲಿ ನಡೀತಾ ಇರುವಂತ ಒಂದು ಬದುಕಿನ ಒಂದು ಇದನ್ನ ನೀವು ಹೇಳಿದ್ರಿ. ಅದ್ರ ಜೊತೆಗೆ ನೀತಿ ಕತೆ, ದಿನಾನು ಒಂದೊಂದು ನೀತಿ ಕತೆ ಇದ್ದಂಗೆ ಈ ತರ ಈ ಬುಕ್ಕಲ್ಲಿ ಒಂದು ನೀತಿ ಕತೆ ಹೇಳಿದ್ರೆ ಜನಗಳು ಯಾವಾಗ್ಲಾರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ ಅನ್ನೋ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅಂತ ಅನ್ಸುತ್ತು. ಮತ್ತೆ ದಿನ ಒಂದೊಂದು ನೀತಿನಾದ್ರೂ ಗೊತ್ತಾಗುತ್ತೆ, ಅದ್ರಲ್ಲಿ ಕಾಲ್ ಭಾಗ ಏನಾದ್ರೂ ತಿಳ್ಕೊಬೋದೇನೋ ಅನ್ಸುತ್ತೆ. ಮತ್ತೆ ನಾವು ಒಂದು ಆಧ್ಯಾತ್ಮಿಕದ ಬಗ್ಗೆ ಎಲ್ಲಾನು ಹೇಳ್ತಾ ಇರ್ತಾರಲ್ಲ, ಜೊತೆಗೆ ಇದು ಒಂದು ಬೇಕು ಅನ್ನಿಸ್ತು. ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದ ಮೇಡಮ್. ಒಂದು ಮರಕ್ಕೆ ಇರುವಷ್ಟು ನಿಯತ್ತು ಕೂಡ ಮನುಷ್ಯನಿಗೆ ಇರಲ್ಲ. ಇವಾಗ ಒಂದು ಮರ ಕೂಡ ಅಷ್ಟು ನಿಯತ್ತಾಗಿ, ತಂದೆ ತಾಯಿಗಳು ಒಳ್ಳೆ ತಂದೆ ತಾಯಿಗಳು ಇರ್ತಾರೆ, ಕೆಟ್ಟ ತಂದೆ ತಾಯಿ, ಕೆಟ್ಟ ಮಕ್ಕಳು ಇರ್ತಾರೆ, ಒಳ್ಳೆ ಮಕ್ಕಳು ಇರ್ತಾರೆ, ಎಲ್ಲಾರು ರೀತಿಯೂ ಇರೋದ್ರಲ್ಲಿ ಇದು ಒಂದು ಮರನೇ ನಿಜವಾಗ್ಲು ಮನುಷ್ಯರಿಗಿಂತ ಮರನೇ ಮೇಲು ಅನ್ನೋದಕ್ಕೆ ನೀವು ಉದಾಹರಣೆ ಬೇರೆ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಾಗರತ್ನಮ್ಮ ಮೇಡಮ್. ಥ್ಯಾಂಕ್ ಯು ಯಶೋಧ ಮೇಡಮ್. ಹ್ಯಾಂಡ್ ರೈಸ್ ಇಬ್ರದ್ದು ಇತ್ತು ಅನ್ಸುತ್ತೆ. ಇಬ್ರು ಮಾತಾಡಿದ್ವಾ ಮೇಡಮ್? ಅಶ್ವಿನಿ ಮೇಡಮ್ ಇಬ್ರು ಮಾತಾಡಿದ್ವಾ? ಇಲ್ಲ, ನೀವು ಮಾತಾಡಿಲ್ಲ, ನೀವು ಮಾತಾಡ್ಬೇಕೀಗ. ಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಮರ ಎಲ್ಲಾರ ಮನ್ಸುನು ಒಂಥರ ಕಲಕ್ತಾ ಇತ್ತು ಮೇಡಮ್. ಒಂಥರ ಹೊಟ್ಟೆ ಕಿಚ್ಚು, ಹೊಟ್ಟೆ ಗಂದ್ರೆ ಹೇಳ್ತಾರಲ್ಲ ಮೇಡಮ್, ಹೊಟ್ಟೆ ಕಿವುಚಿದಂಗ ಆಯ್ತು ಅಂತ ಹೇಳ್ಬಿಟ್ಟು ಹಂಗಾಯ್ತು ಮೇಡಮ್. ಇವತ್ತು ನಮ್ಮ ಅಣ್ಣವ್ರ ಕಣ್ಣಲ್ಲಿ ಬಹಳ ನೀರ್ ಬರ್ತಿದೆ ಮೇಡಮ್. ಅವ್ರಿಗೆ ಸಮಾಧಾನ ಮಾಡ್ಬೇಕು ಫಸ್ಟ್. ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಅಣ್ಣ ತುಂಬಾ ಅಳ್ತಿದ್ದಾರೆ ಅವರಂತೂ. ಎಲ್ಲಾರ ಮನೆಯಲ್ಲೂ ಕೂಡ ಭಾರ ಆಗ್ತಿದಾರೆ ಮೇಡಮ್. ವಯಸ್ಸಾಗಿರೋರ್ ಅಪ್ಪ ಅಮ್ಮ ಅಂತಂದ್ರೇನೆ ಒಂಥರ ಭಾರ ಅವರಿಗೆ. ಅಂದ್ರೆ 12 ಮಕ್ಳನ್ನ ತಂದೆ ತಾಯಿ ಸಾಕ್ತಿದ್ರು, ಅವ್ರಿಗೆ ಭಾರ ಆಗಿರ್ಲಿಲ್ಲ ಮಕ್ಳು. ಹೌದು. ತಂದೆ ತಾಯಿ ಮಕ್ಳಿಗ್ ಭಾರ. 12 ಮಕ್ಳು ತಂದೆ ತಾಯಿನ ಸಾಕೋದಕ್ಕೆ ಕಷ್ಟ, ಆದ್ರೆ 12 ಮಕ್ಳನ್ನ ತಂದೆ ತಾಯಿ ಸಾಕಿರ್ತಾರೆ. ಇಂಥ ವಿಷಯಗಳು ಬೇಕು ಮೇಡಮ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್. ಮೇಡಮ್
ಏನೋ ಅಣ್ಣವ್ರಿಗೆ ಒಂದ್ಸಲ ತಲೆಯಲ್ಲಿ ಬರ್ತಾ ಇದೆ, ಹೇಳಿ ಹೇಳಿ ಬೇಗ. ಅಣ್ಣವ್ರಿಗೆ ಸಮಾಧಾನ ಮಾಡಿ ಫಸ್ಟ್ ನೀವು. ಅಣ್ಣ ಅಂದ್ರೆ ಗೊತ್ತಾಗ್ಲಿಲ್ವಲ್ಲ. ಅಳ್ತಿದಾರೆ ಮೇಡಮ್ ಅವರು. ಲಕ್ಷ್ಮಿ ಮೇಡಮ್ ಸಮಾಧಾನ ಮಾಡ್ತಾರೆ, ಯಾಕೆಂದ್ರೆ ಕತೆ ಅವರಲ್ಲಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗುರುಜಿ. ನಿನ್ನೆ ಮತ್ತು ಇವತ್ತು ಕೊಟ್ಟಂತಹ ಸುರನಾಗಂಬಿಕಾ ಮೇಡಮ್ ಪತ್ರಿಜಿಯ ಪ್ರಬೋಧನೆಗಳಲ್ಲಿ ಅದನ್ನ ಕೇಳಕ್ಕೆ ಹೇಳಿ ಮೇಡಮ್, ಅಣ್ಣವ್ರಿಗೆ ಅರ್ಥ ಆಗ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೇವತಿ ಮೇಡಮ್. ಎಸ್ ಮೇಡಮ್. ಒಳ್ಳೆ ಕತೆ ಸಹ ಅಷ್ಟೇ. ನನಗೆ ಒಂಥರ ಏನ್ ಕಣ್ಣಿಗೆ ಕಟ್ಟಿದೆ ಅಂದ್ರೆ, ಆಕ್ಚುಲಿ ನಾನು ಈ ಓಲ್ಡ್ ಏಜ್ ಹೋಮ್ ಅಂತ ಹೇಳಿದ ವೃದ್ಧಾಶ್ರಮ ಇಡೀ ಕರ್ನಾಟಕದಲ್ಲಿ ಎಲ್ಲದಕ್ಕೂ ವಿಸಿಟ್ ಮಾಡಿದ್ದೇನೆ. ಯಾಕಂದ್ರೆ ನನ್ನ ಜಾಬಲ್ಲಿ ಇದ್ದಾಗ ಕೆಲವೊಂದು ಸಂಸ್ಥೆಗಳಿಗೆ ಹೋದಾಗ ಅವ್ರು ಓಡ್ ಬಂದು ನಮ್ಮನ್ನು ತಬ್ಕೊಳ್ತಾರೆ, ಬನ್ನ ನನ್ನ ಮಗ ಬಂದ ಅಂತ ಹೇಳ್ಕೊಂಡು. ನಿಜವಾಗ್ಲೂ ನಮ್ಗೆ ಅಲ್ಲೇ ಕಣ್ಣೀರು ಬರತಕ್ಕಂತ ಒಂದು ಪ್ರಸಂಗ. ಒಂದು 2-3 ಕಡೆ ಒಳ್ಳೆಯ ವೃದ್ಧಾಶ್ರಮಗಳು, ಆದ್ರೆ ಅಲ್ಲಿರತಕ್ಕಂತಹ ತಂದೆ ತಾಯಂದ್ರು ಯಾರು ಅಂತಂದ್ರೆ ಒಳ್ಳೆ ಜಡ್ಜಸ್ಗಳ ತಾಯಂದ್ರು, ಒಳ್ಳೆ ತಹಶೀಲ್ದಾರ್ಸ್ ಅಂತ, ಅಂದ್ರೆ ಒಳ್ಳೆ ಉನ್ನತ ಅಧಿಕಾರ ವರ್ಗದಲ್ಲಿರತಕ್ಕಂಥವರ ತಂದೆ ತಾಯಿಗಳು. ಇನ್ನೂ ಒಂದೇನು ಅಂತಂದ್ರೆ, ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಮಾರ್ಕೆಟ್ ಹತ್ರ ಒಂದು ವೃದ್ಧಾಶ್ರಮ ಇದೆ, ಅಶಕ್ತ ಪೋಷಕ ಅಂತ ಹೇಳ್ಕೊಂಡು. ಅಲ್ಲಿ ಹೇಗೆ ಅಂತಂದ್ರೆ, ಅವ್ರ ಅಡ್ಮಿಷನ್ಗೆ ಹೋಗುವಾಗ್ಲೇ ಒಂದು ಕಂಡೀಷನ್ ಹಾಕ್ತಾರೆ, ಇವರು ಒಂದು ವೇಳೆ ಮೃತಪಟ್ರೆ, ಮರಣ ಹೊಂದಿದಾಗ ನಾವು ಬಾಡಿಯನ್ನ ಸಹ ನಿಮಗೆ ಕೊಡೋದಿಲ್ಲ, ಆ ಕಂಡೀಷನ್ ಇದ್ರೆ ಮಾತ್ರ ನಮ್ಮಲ್ಲಿ ಅಡ್ಮಿಟ್ ಮಾಡಿ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇಂದ ನಡೆಯತಕ್ಕಂಥದ್ದು. ಕೆಲವು ಜನ ಬರ್ತಾರೆ, ಅಡ್ಮಿಟ್ ಮಾಡಿ ಹೋಗ್ತಾರೆ, ಕೆಲವು ಜನ ಬೇಡ ಅಂತ ಹೇಳ್ಕೊಂಡು ವಾಪಸ್ ಹೋಗ್ತಾರೆ. ಅಲ್ಲಿ ನೋಡ್ಬೇಕು, ನಾವು ಒಂದ್ಸಲ ಆಕ್ಚುಲಿ ಭೇಟಿ ನೀಡಿದಾಗ ಊಟದ ಟೈಮ್, ಎಲ್ಲರೂ ಊಟಕ್ಕೆ ಕೂತಿದ್ರು. ಪ್ರತಿಯೊಬ್ರು ಹೆಂಗ್ ಹೇಳ್ತದಂದ್ರೆ, ತುಂಬಾ ಜನನ ನೋಡಿದಾಗ ಅವರು ಇಂಥ ಒಂದು ಕಷ್ಟದಲ್ಲಿರತಕ್ಕಂಥ ಫ್ಯಾಮಿಲಿ ಮೆಂಬರ್ಸೇ ಅಲ್ಲ. ತುಂಬಾ ಅವರೊಂದು ಶುದ್ಧ, ಅವರೊಂದು ನಡೆ ನುಡಿ, ಅವ್ರು ಮಾತಾಡ್ತಕ್ಕ, ಆದ್ರೆ ಅವರ ಕಣ್ಣಲ್ಲಿರತಕ್ಕಂಥ ದುಃಖ ಇದೆಯಲ್ಲ, ನಿಜವಾಗ್ಲು ಯಾರಿಗೂ ಸಹ ಕಣ್ಣೀರು ತರಿಸ್ತಕ್ಕಂಥದ್ದು. ಸೊ ನಾವೇನ್ ಅನ್ಕೊಳ್ತೇವೆ, ಅದು ಲಕ್ಷ್ಮೀ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು, 12 ಮಕ್ಕಳನ್ನ ತಂದೆ ತಾಯಿ ಸಾಕಿದ್ರು 12 ಮಕ್ಕಳು ಸಾಕಿ ಒಂದು ತಂದೆ ತಾಯಿನ ಸಾಕಕ್ ಆಗಲ್ಲ ಅಂತ. ಇನ್ನೊಂದು ಅಂತಂದ್ರೆ, ಈಗಿನ ಕಾಲದಲ್ಲಿ ಎಲ್ಲರೂ ಸೇರಿ ಕೂತಾಗ ಎಲ್ಲರ ಹತ್ರ ಇರತಕ್ಕಂಥದ್ದು ಮೊಬೈಲ್ ನೋಡತಕ್ಕಂಥದ್ದು, ಟಿವಿ ನೋಡತಕ್ಕಂಥದ್ದು. ಈ ವೃದ್ಧರನ್ನ ನಾನು ಇನ್ನೂ ನೋಡಿದ್ದೇನೆ ಕೆಲವು. ನಾವು ನೆಂಟರಾಗಿ ಮನೆಗೆ ಹೋದಾಗ ನಮಗೆಲ್ಲ ತುಂಬಾ ತಿಂಡಿಯನ್ನ ಮಾಡಿ ಟೇಬಲ್ ಅಲ್ಲಿ ಇಟ್ಟು ಬಹಳ ಚೆನ್ನಾಗಿ ಸತ್ಕಾರವನ್ನ ಮಾಡ್ತಾರೆ. ಆದರೆ ಅವರ ವೃದ್ಧ ತಂದೆ ತಾಯಿಗಳನ್ನ ರೂಮಲ್ಲಿ ಹಾಕಿರ್ತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಪದ್ಧತಿ ಏನಂದ್ರೆ, ಹಿರಿಯರನ್ನ ಕಂಡ ತಕ್ಷಣ ಕೊಡಗನಲ್ಲಿ ಪದ್ಧತಿ, ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ನಾವು ಫಸ್ಟ್ ಅವರನ್ನ ಹುಡ್ಕೊಂಡು ಹೋಗ್ತೇವೆ. ರೂಮಲ್ಲಿ ಪಾಪ ಒಂಥರ ಬೇಜಾರದಲ್ಲಿ ಮಲಗಿರ್ತಾರೆ. ಅಲ್ಲಿಂದ ಹೊರಗೆ ಬಂದು ನಮಗೆ ಈ ಕಾಫಿ ತಿಂಡಿಯನ್ನ ಕುಡಿಬೇಕು ಅಂತ ಮನಸ್ಸು ಸಹ ಆಗುದಿಲ್ಲ. ನಾವು ಕೆಲವು ಕಡೆಗಳಲ್ಲಿ ಮುಟ್ಟದೆ ಸಹ ವಾಪಸ್ ಬಂದಿರತಕ್ಕಂಥ ಪ್ರಸಂಗಗಳು ಇದೆ. ಸೊ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದ ಒಂಥರ ಭಾವನಾತ್ಮಕ ಒಂದು ಮಾವಿನ ಮರದ ಕತೆ ನನಗೆ ಗೊತ್ತಿತ್ತು, ಹುಡುಗನ ಮಾವಿನ ಮರದ ಕತೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯರನ್ನ ಏನು ತಾವು ಒಂದು ಉದಾಹರಣೆಯಾಗಿ ಕೊಟ್ಟು ಇಂದಿನ ಒಂದು ದಿನದಲ್ಲಿ ನಡೀತಾ ಇರತಕ್ಕಂಥ ಅಂಶವನ್ನ ಗಮನಕ್ಕೆ ತಂದಿದ್ದೀರಾ. ನಿಜವಾಗ್ಲೂ ತುಂಬಾ ಒಳ್ಳೇದು ಲಕ್ಷ್ಮಿ ಮೇಡಮ್. ಇಂತಹ ಆದಷ್ಟು ಮಾರಲ್ ಸ್ಟೋರಿಗಳನ್ನ ತಂದ್ರೆ ಸಾಕಷ್ಟು ಜನ ಸುಧಾರಿಸ್ಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ಕೊಂಡು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೊರಗಡೆ ನಡೀತಾ ಇರ್ತಕ್ಕಂಥದ್ದನ್ನ ನಾನು ಸಹ ಇದನ್ನೇ ಅಬ್ಸರ್ವ್ ಮಾಡಿದೀನಿ ಮೇಡಮ್. 1 ವರ್ಷದಿಂದ ನಾನು ಸಹ ಪ್ರತಿ ತಿಂಗಳು ಒಂದೊಂದು ಆಶ್ರಮಕ್ಕೆ, ಅಂದ್ರೆ ನಾನು ಊಟ ಕೊಡೋದಕ್ಕೆ ಅಂತ ಹೋಗ್ತೀನಿ. ಅಲ್ಲೂ ಸಹ ಅದೇ ನೀವು ಹೇಳಿದ ರೀತಿನೇ, ಅಲ್ಲಿ ಅವಶ್ಯಕತೆ ಇಲ್ಲದೆ ಇರೋಂಥವ್ರು ಇರಲ್ಲ, ಎಲ್ಲಾ ಚೆನ್ನಾಗಿರೋಂಥವ್ರು ಎಷ್ಟೋ ಜನ ಅಲ್ಲಿ ಇರ್ತಾರೆ. ಅವ್ರು ನೀವ್ ಹೇಳಿದ್ದು ನಿಜ, ಯಾರು ಬರ್ತಾರೆ ನಮ್ ಕಡೆಯವ್ರು ಯಾರು ಬರ್ತಾರೆ ಅನ್ನೋದು ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಅವಳನ್ನ ತೋಡ್ಕೋತಾರೆ ಮೇಡಮ್. ನಾನು ಪ್ರತಿ ಸರಿನೂ ತಂದೆ ತಾಯಿಗಳು ಮತ್ತೆ ಈ ಅಂದ್ರೆ ಅಬ್ನಾರ್ಮಲ್ಸ್ ಇರ್ತಾರಲ್ವಾ, ಅದನ್ನೆಲ್ಲ ಅಬ್ಸರ್ವ್ ಅಂದ್ರೆ ಅಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಗ್ರೇಟು ಮೇಡಮ್. ಅವರಿಗೆ ಯಾವುದೇ ಸಂಬಂಧ ಇರೋದಿಲ್ಲ, ಅವರು ಎಲ್ಲ ಅವರಿಗೆ ಮಾಡುವಂತ ಸೇವೆ ಕೆಲವು ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಅವರು ಸಹ ಅವ್ರಿಗೆ ಸಂಬಂಧ ಇಲ್ಲ ಅಂದ್ರೂನು ತುಂಬಾ ಚೆನ್ನಾಗಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು ಮೇಡಮ್. ನಮ್ಮ ಸ್ವಂತ ತಂದೆ ತಾಯಿಗಳಿಗೆ ನಾವು ಸಾಕೋದಕ್ಕೆ ನಮ್ಗೆ ಕಷ್ಟ ಆಗತ್ತೆ, ಆದ್ರೆ ಅವ್ರಿಗೆ ಏನೋ ಸಂಬಂಧ ಇರಲ್ಲ, ಅವ್ರು ಏನೋ ಸಂಬಳ ತಗೋಬಹುದು ಅವ್ರ ಕೆಲ್ಸಕ್ಕೆ, ಆದ್ರೆ ಅವ್ರು ತೋರ್ಸೋ ಅಂತ ಪ್ರೀತಿ ಗ್ರೇಟು ಮೇಡಮ್. ಅವರು ಸಹ ಕೆಲವು ಕಡೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ವಯಸ್ಸಾದವ್ರನ್ನ, ನಾನು ಇದನ್ನ ಅಬ್ಸರ್ವ್ ಮಾಡಿದೀನಿ. ಆದ್ರೆ ಆ ತರ ಪರಿಸ್ಥಿತಿ
ನಮ್ಮ ಯಾವ ತಂದೆ ತಾಯಿಗಳಿಗೂ ಬರೋದು ಬೇಡ ಅನ್ನೋದೇ ಈ ಕತೆ ಸಾರಾಂಶ ಮೇಡಮ್. ನಿಜವಾಗ್ಲು ಬಾಯಿಗೆ ಕೊಟ್ಟು ಊಟ ಮಾಡಿಸ್ತಾರೆ. ಇಲ್ಲೇ ಒಂದು ಇದೆ ಹೌದು ಮೇಡಮ್, ಪಕ್ಕದಲ್ಲಿ. ಹೌದು. ನೋಡಿದೀವಿ. ಸಾಮಾನ್ಯವಾಗಿ ತಿನ್ನೋದಕ್ಕೆ ಆಗದೆ ಇರೋರ್ಗೆ ಅವರು ಮಿಕ್ಸಿನಲ್ಲಿ ಹ್ಮ್. ಜ್ಯೂಸ್ ತರ ಮಾಡ್ಬಿಟ್ಟು ಕುಡ್ಸೋದನ್ನ ನೋಡಿದೀನಿ. ಅವರೇ ಹೋಗಿ ಊಟ ತಿನ್ಸೋದು, ಅವ್ರು ಸೋರ್ಸ್ಕೊಂತ ಇದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋದು, ಆ ಮಾಡೋ ಅಂತವ್ರು ತುಂಬಾ ಗ್ರೇಟು ಮೇಡಮ್. ನಾವು ಮಾಡೋದು ಏನೂ ಅಲ್ಲ, ಅಲ್ಲಿ ಮಾಡ್ತಕ್ಕಂಥವ್ರನ್ನ ಅಬ್ಸರ್ವ್ ಮಾಡಿದ್ರೆ ತುಂಬಾ ಗ್ರೇಟು ಮೇಡಮ್. ಅವ್ರಿಗೆಲ್ಲ ನಾವು ತುಂಬಾ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ರೇವತಿ ಮೇಡಮ್, ಸೊ ಇದರಲ್ಲಿ ಇನ್ನೊಂದು ಕೋನದಲ್ಲಿ ನಾವು ನೋಡ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ, ಒಂದು ಆ, ಈಗ ಈ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ದೇಹ ಪೋಷಣೆ ಮಾಡ್ತಾರೆ. ದೇಹ ಪೋಷಣೆ ಖಂಡಿತ ಅವರಿಗೆ ದೇಹದ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಅದೆಲ್ಲ ಅಲ್ಲಿ ಉಚಿತವಾಗಿ ಕೊಡೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಇದೆಲ್ಲ ನಡೀತಾ ಇರ್ತದೆ. ಮನಸ್ಸಿನ ಪೋಷಣೆ ಅವ್ರು ಮಾಡೋಕ್ ಸಾಧ್ಯವಿಲ್ಲ. ಮನಸ್ಸಿನ ಪೋಷಣೆ ಮಾಡೋಕಂದ್ರೆ ಒಳ್ಳೆ ಮಾತುಗಳು ಹೇಳ್ಬೋದು, ಆದ್ರೆ ಎಷ್ಟೇ ಹೇಳಿದ್ರು ಮತ್ತೆ ಮತ್ತೆ ಅವ್ರಿಗೆ ಅದೇ ಕಾಡಿಸ್ತಾ ಇರ್ತದೆ. ನನ್ನ ಮಗ ಎಲ್ಲಿದ್ದಾನೋ, ಅವನು ಬಂದಿದೆ ಚೆನ್ನಾಗಿತ್ತು, ನನ್ನ ಮಕ್ಕಳು ನೋಡ್ಕೊಂಡಿಲ್ಲ, ಇಂಥ ಆ ದುಃಖ ಅನ್ನೋದು, ವಿಚಾರ ಅನ್ನೋದು ಹೋಗೋದಿಲ್ಲ. ಅವ್ರಿಗೆ ನಾವು ಕೊಡ್ಬೇಕಾಗಿರೋದೇನಂದ್ರೆ ಈ ಉಚಿತವಾದ ಅದು ಸುಲಭವಾದ ಈ ಧ್ಯಾನ ಪದ್ಧತಿ ಕೊಡ್ಬೇಕು. ಇದು ಪ್ರಧಾನವಾಗಿ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಒಂದೊಂದು ವಾರ ಒಂದು ಅನಾಥಾಶ್ರಮ ನೀವು ಈಗ ನಿಮ್ಮಲ್ಲಿ ಎಲ್ಲಾ ಕಾಂಟ್ಯಾಕ್ಟ್ಸ್ ನಿಮ್ಮ ಹತ್ರ ಇರ್ತದೆ. ಸೊ ಇದು ಒಂದು ಅದ್ಭುತವಾದ ಸೇವೆ ಆಗುತ್ತೆ. ಅಂದ್ರೆ ಅವ್ರಿಗೆ ಕೊಡೋದಾಗತ್ತೆ. ಅವರಲ್ಲಿ ಸ್ವಲ್ಪ ಪರಿವರ್ತನೆ ಅಂತೂ ಬಂದ್ರೆ ಇನ್ನು ಅವ್ರು ಯಾರನ್ನೂ ನೆನ್ಸ್ಕೊಳಲ್ಲ. ಯಾಕಂದ್ರೆ ಅವರಲ್ಲೇ ಒಳಗಡೆ ಆನಂದವನ್ನು ಕಂಡಿರ್ತಾರೆ. ಈಗ ಆನಂದ ಎಲ್ಲಿದೆ? ಸುಖವಾದ ಶಾಶ್ವತವಾದ ಆನಂದ ಅನ್ನೋದು ಒಳಗಡೆ ಇದೆ. ಆಚೆ ಕಡೆಯಿಂದ ಬರೋಂಥದ್ದು ಸಂತೋಷ, ಅದು ಆನಂದ ಅಲ್ಲ. ಸಂತೋಷ ಹೇಗಂದ್ರೆ, ಒಂದು ಮಗಳು ಬಂದ, ಸ್ವಲ್ಪ ಸಂತೋಷ ಕೊಡ್ತು. ಒಳ್ಳೆ ಆಹಾರ ತಿಂದ್ವಿ, ಸಂತೋಷ ಕೊಡ್ತು. ಒಳ್ಳೆ ಕಾಫಿ ಟೀ ಕುಡಿದ್ವಿ, ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಆಹ್ಲಾದಕರ ಆಯ್ತು. ಸೊ ಆಹ್ಲಾದಕರ ಸ್ವಲ್ಪ ಸಂತೋಷ ಅಂತ ಅನಿಸ್ತು. ಆ ಇದರಲ್ಲಿ ಸಂತೋಷ ಅನ್ನೋದು ವಿಧ ವಿಧ ಕಂಡೀಷನ್ಸ್ ಅಲ್ಲಿ, ಸಿಚುವೇಶನ್ಸ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ. ಯಾರು ಧ್ಯಾನ ಮಾಡ್ತಾರೋ, ಸ್ವಲ್ಪ ಅವರು ಅಂತರದಲ್ಲಿ ಹೋಗೋದು ಪ್ರಯಾಣ ಸ್ಟಾರ್ಟ್ ಮಾಡ್ತಾರೋ, ಅವ್ರಿಗೆ ಏನಾಗತ್ತಂದ್ರೆ ಒಳಗಡೆಯಿಂದನೇ ಆ ಶಾಶ್ವತ ಸಂತೋಷ ಸಿಗ್ತಾ ಹೋಗ್ತದೆ. ಆವಾಗ ಅವರಲ್ಲಿ ಪರಿವರ್ತನೆ ಹೇಗಾಗ್ತದೆ ಅಂದ್ರೆ, ಇಡೀ ಆ ವೃದ್ಧಾಶ್ರಮದಲ್ಲಿ ಅವರು ತುಂಬಾ ಆಕ್ಟಿವ್ ತಯಾರಾಗಿ ಒಂದು ಸಾಮಾನ್ಯ ಜೀವನ ನಡೆಸುವಂತ ಅವಕಾಶ ಇದೆ. ಮತ್ತೆ ಅವರು ಯಾವುದೇ ರೋಗಗಳಿಗೆ ಒಳಗಾಗಲ್ಲ. ವೃದ್ಧಾಶ್ರಮಗಳಿಗೆ ಖರ್ಚು ಕಡಿಮೆ ಆಗತ್ತೆ. ಅರ್ಥ ಆಯ್ತಾ? ಅವ್ರನ್ನು ಪದೇ ಪದೇ ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಆಗಲಿ ಇವೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ನೋಡ್ಕೊಳ್ಳಿ, ಬೇಕಂದ್ರೆ ಆ ಮನಸ್ಸಿನ ಪರಿವರ್ತನ ಇಷ್ಟೆಲ್ಲ ಮಾಡಿಕೊಡ್ತದೆ. ಅವರು ದುಃಖದಿಂದ ದೂರ ಆಗೋದು, ಅಸಂತೋಷದಿಂದ ಸಂತೋಷ ಕಡೆ, ಶಾಶ್ವತ ಆನಂದ ಕಡೆ, ಜೊತೆಗೆ ಅವರ ಅನಾರೋಗ್ಯದಿಂದ ಆರೋಗ್ಯ ಕಡೆ. ಓಕೆ, ಇವೆಲ್ಲ ಆಗುವಾಗ ನೀವು ಅವಾಗ ಒಂದ್ಸರಿ ಅಂದ್ರೆ ಆಲೋಚನೆ ಮಾಡಿದ್ರೆ ಎಷ್ಟೋ ಪರಿವರ್ತನೆ, ಮತ್ತೆ ವೃದ್ಧಾಶ್ರಮಲ್ಲೂ ಸಹ ತುಂಬಾ ಚೆನ್ನಾಗಿ ನಡ್ಸ್ಕೊಳ್ಳುವಂತ ಅವಕಾಶ ಅವ್ರಿಗೆ ಸಿಗತ್ತೆ. ಇಲ್ಲಾಂದ್ರೆ ಈಗ ಹೆಚ್ಚು ಖರ್ಚುಗಳು ಅವ್ರು ನೋಡ್ಕೊಂಡಕ್ಕೆ ಒಬ್ಬೊಬ್ರು ಒಂದು 2-3 ಪರ್ಸನ್ಸ್ಗೆ ಒಬ್ರು ಆಯ ಇರ್ಬೇಕಾಗತ್ತೆ, ಯಾರನ್ನ ಒಂದು ನೋಡ್ಕೊಳ್ಳೋಂತ ಹೆಲ್ಪರ್ ಬೇಕಾಗತ್ತೆ. ಇವೆಲ್ಲ ತುಂಬಾ ಹಣಕಾಸು ಖರ್ಚುಗಳೇ ಆಗ್ಲಿ, ನಿರ್ವಹಣೆ ಮಾಡೋದು ತುಂಬಾ ಕಷ್ಟದ ವಿಷಯ. ಅದನ್ನೆಲ್ಲ ಸುಲಭತರ ಮಾಡ್ಬೇಕಂದ್ರೆ ನಾವು ಆರೋಗ್ಯ ಪದ್ಧತಿಗಳಾಗಿ, ಓಕೆ, ಈ ಆರೋಗ್ಯ ಪದ್ಧತಿಗಳು, ಆರೋಗ್ಯ ಪದ್ಧತಿಗಳು, ಧ್ಯಾನ ಪದ್ಧತಿಗಳು, ನಮ್ಮಲ್ಲಿ ಎಷ್ಟೋ ಆರೋಗ್ಯ ಪದ್ಧತಿಗಳು ನಾವು ತಿಳ್ಕೊಂತಾ ಇರ್ತೀವಿ. ಓಕೆ, ಆಹಾರದ ಸಂಬಂಧಿತ ಸ್ವಲ್ಪ ಈ ವಿಧ ವಿಧ ಚಿಕಿತ್ಸೆಗಳು ಏನೇನು ಸಾಧ್ಯವಾಗುತ್ತೋ ಅಷ್ಟೆಲ್ಲ ಅವರು ಟೀಚ್ ಮಾಡ್ಬೋದು. ಧ್ಯಾನ ಜೊತೆಗೆ ಸ್ವಲ್ಪ ಮುದ್ರೆಗಳು, ಆಯ್ತಾ, ಸ್ವಲ್ಪ ಆಕ್ಯುಪ್ರೆಷರು, ಇಲ್ಲ ಅಂದ್ರೆ ಸ್ವಲ್ಪ ಆಹಾರ ವಿಷಯ ಸ್ವಲ್ಪ ಹೇಳ್ಬೋದು. ಶಿವಂಬು ಚಿಕಿತ್ಸೆ ಪ್ರಧಾನವಾಗಿ ಯಾರ್ಯಾರಿಗೂ ಅವಕಾಶ, ಆ ಏಜಲ್ಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಇದು ಒಳ್ಳೆ ಶಕ್ತಿ ಕೊಡುತ್ತೆ ಅಂದ್ರೆ ತಕ್ಷಣ ಉಪಯೋಗಿಸ್ತಾರ. ಈ ಶಕ್ತಿ ಕೊಡುತ್ತೆ, ಉಪಯೋಗಿಸಿ. ಯಾಕಂದ್ರೆ ಇದು ನಮ್ಮ ಇಂದಿನ ಪುರಾತನ ಜ್ಞಾನ, ಪುರಾತನ ದೈವಿಕ ಜ್ಞಾನ. ಧ್ಯಾನ ಆಗ್ಲಿ, ಶಿವಂಬು ಚಿಕಿತ್ಸೆ ಆಗ್ಲಿ, ಎರಡನ್ನು ಒಂದಕ್ಕೊಂದೊಂದು ಒಂಥರ, ಇದು ದೇಹಕ್ಕೆ ಮನಸ್ಸು ಪೋಷಣೆ ಮಾಡಿದ್ರೆ ನಮ್ಮ ಧ್ಯಾನ ಅನ್ನೋದು ಮನಸ್ಸಿನ ಆತ್ಮ ಎರಿಕೆ, ಅಂದ್ರೆ ಆ ಎರಿಕೆ ಅನ್ನೋದು ನಮಗೆ ಹೆಚ್ಚು ಮಾಡ್ತಾ ಹೋಗ್ತದೆ, ಎಚ್ಚರಿಕೆ. ಈ ರೀತಿಯಲ್ಲಿ ಆ ಎಲ್ಲ ಅನಾಥಾಶ್ರಮ ಇಲ್ಲೇ ಇದ್ರು, ಇಲ್ಲ ಬಾಲಕರು ಮತ್ತೆ ವೃದ್ಧರು, ಈ ಅನಾಥಾಶ್ರಮ ಏನೇನಿರುತ್ತೋ ಅವ್ರಿಗೆಲ್ಲ ಈ ಜ್ಞಾನವನ್ನು ತಿಳಿಸ್ಕೊಡ್ತಾ ಹೋದ್ರೆ
ಅವರು ನಿಜವಾದ ಒಂದು ಅದ್ಭುತವಾದ ಪರಿವರ್ತನೆ ಅಂತ ನಾವು ನೋಡ್ಬೋದು. ಓಕೆ ಸರ್. ಪ್ರಯತ್ನ ಇದೆ ವಿದ್ಯಾರಣ್ಯಪುರದಲ್ಲಿ ಒಂದಿದೆ ಸರ್, ಅವ್ರ ಹತ್ರ ಮಾತಾಡಿದ್ದೇನೆ ನಾನು. ಹೌದು. ಅವರು ಅಧ್ಯಕ್ಷರ ಹತ್ರ ಮಾತಾಡ್ಬಿಟ್ಟು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಸುಮಾರು ಒಂದು 100 ಜನ ಎಲ್ಲ ಸೇರ್ತಾರೆ. ಎವ್ರಿ ಫ್ರೈಡೇ ಅವ್ರದ್ದು ಪ್ರೋಗ್ರಾಮ್ ಇದೆ. ಜೊತೆಗೆ ಒಂದು ತಿಂಗಳಲ್ಲಿ ಕೊನೆಯ ದಿನ ಎಲ್ಲರ ಬರ್ಡೇ ಅನ್ನ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಅವ್ರ ಹತ್ರ ಆಲ್ರೆಡಿ ಮಾತಾಡಿದ್ದೇನೆ ಸರ್, ಈ ತರ ಇದೆ, ನೀವೇನು ಖರ್ಚು ಮಾಡತಕ್ಕಂಥದ್ದು ಏನಿಲ್ಲ. ಯಾಕಂದ್ರೆ ಅವ್ರು ಬಂದವರಿಗೆ ಅವರೇ ಫುಡ್ ಎಲ್ಲ ಕೊಡ್ತಾರೆ. ಬಟ್ ನಾವೊಂದು ಟೀಮ್ ಬಂದವರಿಗೆ ನೀವೇನು ಖರ್ಚು ಮಾಡ್ಬೇಕಾಗಿಲ್ಲ, ಈ ತರ ಆರ್ಗನೈಸ್ ಮಾಡಿ ಅಂತ ಅವರು ಎಸ್ ಅಂತ ಹೇಳಿದ್ದಾರೆ ಸರ್. ಈ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ, ನಾವು ಅಲ್ಲಿ ಒಂದು ಆರ್ಗನೈಸ್ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಆಕ್ಚುಲಿ ಮಕ್ಕಳ ಇನ್ಸ್ಟಿಟ್ಯೂಷನ್ ಎಲ್ಲ ಇದೆ ಸರ್. ಸೊ ನಾನು ಮಾತಾಡಿ ಮಾಡ್ತಾನೆ. ಈಗ ಈ ವೃದ್ಧಾಶ್ರಮಕ್ಕೆ ಹೋಗುದು ಸರ್, ನಾನು ಇವಾಗಲ್ಲ, ನಾನು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದಾಗಲೇ ಮಂಗಳೂರಿನಲ್ಲಿ ವೃದ್ಧಾಶ್ರಮಕ್ಕೆ ಹೋಗ್ತಾ ಇದ್ವಿ. ಹೋಗಿ ಏನು ಅಂತಂದ್ರೆ ಅವ್ರ ಹತ್ರ ಸುಮ್ಮನೆ ಕೂತ್ಕೊಂಡು ಮಾತಾಡತಕ್ಕಂಥದ್ದು, ಜೊತೆಗೆ ಹಾಡು ಹೇಳತಕ್ಕಂಥದ್ದು, ಅವರಿಗೆ ಎಂಟರ್ಟೈನ್ ಮಾಡಿ ಒಂಥರ ಅವ್ರು ನಗ್ಸಿ ಬರ್ತಾ ಇರತಕ್ಕಂಥ ಒಂದು ಎವ್ರಿ ಸಂಡೇ ನಾನು ಹೋಗ್ತಾ ಇದ್ದೆ. ಹಾಸ್ಟೆಲ್ ಅಲ್ಲೇ ಇದ್ದ ಕಾರಣ ಎವ್ರಿ ಸಂಡೇ ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ಗ್ರೇಟ್. ಥ್ಯಾಂಕ್ ಯು ಸರ್, ನಾನು ಫೈಂಡ್ ಔಟ್ ಮಾಡ್ತೇನೆ. ತುಂಬಾ ಆರ್ಗನೈಸೇಷನ್ ಇದೆ. ಆ ರೀತಿಯಲ್ಲಿ ಎಲ್ಲಾ ಲಿಸ್ಟ್ ನಿಮ್ಮ ಹತ್ರ ಇರ್ತದೆ ಮೇಡಮ್. ಎಲ್ಲರ ಹತ್ರ ಸಂಪರ್ಕ ಮಾಡ್ತಾ ಹೋಗಿ, ಎಲ್ಲೆಲ್ಲಿ ಅವರು ಓಕೆ ಆಗತ್ತೋ ಅಲ್ಲೆಲ್ಲ ಮಾಡ್ತಾ ಹೋಗೋಣ. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಯಶೋಧ ಮೇಡಮ್. ತಗೊಂಡ್ರೆ, ಸೊ ನೀವು ಇನಿಷಿಯೇಟಿವ್ ತಗೊಂಡಿದ್ರೆ ಮಿಕ್ಕಿದವರೆಲ್ಲ ಇಲ್ಲಿರುವಂತ ಎಲ್ಲ ಮಾಸ್ಟರ್ಸ್, ಬ್ಯಾಂಗ್ಳೂರು ಒಳಗಡೆ ಇರುವಂತ ಮಾಸ್ಟರ್ಸ್ ಎಲ್ಲ ಆ ಸಪೋರ್ಟ್ ಕೊಡ್ತಾರೆ. ಅವರು ಸಹ Okay, sir. ಈ ಸೇವದಲ್ಲಿ ಭಾಗವಾಗ್ತಾರೆ. ಆ ಪರ್ಟಿಕ್ಯುಲರ್ ವೃದ್ಧಾಶ್ರಮಕ್ಕೆ ಹೋಗುವಾಗ ಯಾರಾದ್ರೂ, ಈಗ ಉದಾಹರಣೆಗೆ ಒಬ್ರು ಅವರ ಫಂಕ್ಷನ್, ಅವ್ರಿಗೆ ಏನಾದ್ರು ಒಂದು ಸ್ಪೆಷಲ್ ಡೇ ಇದ್ರೆ ಅದು ಸಲುವಾಗಿ ಅವರು ಆಹಾರವನ್ನು ಒದಗಿಸ್ಬೋದು. ಅವರು ಯಾರು ಮಾಸ್ಟರ್, ನಮ್ಮಲ್ಲಿ ಇರುವಂತ ಮಾಸ್ಟರ್ಸೇ, ಇಲ್ಲ ನಾನು ಆಹಾರವನ್ನು ಒದಗಿಸ್ತೀನಿ, ಅಲ್ಲಿ ಹೋದ್ಮೇಲೆ ಆ ದಿವಸ ಧ್ಯಾನ ಜ್ಞಾನ ಜೊತೆಗೆ ಹಂಚಿಕೆ ಜೊತೆಗೆ ಆಹಾರವನ್ನು ಹಂಚಿಕೆ ಮಾಡ್ತೀವಿ ಅಂತ ಅವ್ರಿಗೆ ಇಷ್ಟ ಇದ್ರೆ ಅವರು ಆ ರೀತಿಯಲ್ಲಿ ತಗೋಬಹುದಲ್ಲ. ಓಕೆ, ಸೊ Yes, sir. ಅನೇಕ ಐಡಿಯಾಸ್ ಬರುತ್ತೆ, ವಿಧ ಐಡಿಯಾಸ್ ಬರುತ್ತೆ. ನಾವು ತಾವು ಅಟ್ಲೀಸ್ಟ್ ಈಗ ಇರುವಂತ ಲಿಸ್ಟ್ ಅಲ್ಲಿ ಯಾರ್ಯಾರು ಇದಾರೋ ಲಿಸ್ಟ್ ಅಲ್ಲಿ ಇನ್ನೂ ಹೆಚ್ಚಾಗಿ ಲಿಸ್ಟ್ ತಮ್ಮ ಹತ್ರ ಇದ್ರೆ ಸ್ವಲ್ಪ ಸಂಪರ್ಕ ಮಾಡೋದು ಸ್ಟಾರ್ಟ್ ಮಾಡಿ. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಯಶೋಧ ಮೇಡಮ್, ನೀವ್ ಆಗ್ಲೇ ಪ್ರಶ್ನೆ ಕೇಳಿದ್ರಿ. ನೀವು ಒಂದು ಅಂದ್ರೆ ನಮ್ಮ ಅಣ್ಣ ಅಳ್ತಾ ಇದ್ದಾರೆ ಅಂತ. ಈಗ ಗುರೂಜಿ ಏನ್ ಪಾಯಿಂಟ್ಸ್ ಹೇಳಿದ್ರು ಅದನ್ನ ಕೇಳಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಮಾಧಾನ ಆಗಿರುತ್ತೆ. ಮತ್ತೆ ನಮ್ಮ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಪ್ರತಿನಿತ್ಯ ಭಾಗವಹಿಸಿ ಜ್ಞಾನ ಮಾಡ್ತಾ ಇದ್ರೆ ಈ ತರದಕ್ಕೆಲ್ಲ ಅವ್ರ ಮೈಂಡ್ಗೆ ಬರೋದಿಲ್ಲ ಮೇಡಮ್, ಯಾಕೆಂದ್ರೆ ಜ್ಞಾನ ಬಂದಿರುತ್ತಲ್ಲ. ಓಕೆ ಮೇಡಮ್, ಮಾತಾಡಿ ಮೇಡಮ್. ಆದ್ರೂ ಎಲ್ಲ ಒಂದ್ ಕಡೆ ಆರ್ಟಿಗೆ ಟಚ್ ಆಗುತ್ತೆ ಮೇಡಮ್. ಅದು ಅಂದ್ರೆ ಈ ರಕ್ತ ಸಂಬಂಧ ಅಂತ ಇರುತ್ತಲ್ಲ ಮೇಡಮ್, ನಾವೇನೇ ಧ್ಯಾನ ಮಾಡಿದ್ರು ಕೂಡ ರಕ್ತ ಸಂಬಂಧ ಅನ್ನೋದು ಒಂದು ಇರುತ್ತಲ್ಲ ಮೇಡಮ್, ಬಂದ್ಬಿಡುತ್ತೆ ಅಲ್ಲಿಗೆ. ಹಂಗಾಗಿ ಅದು ಆ ಕಥೆನೇ ಹೆಂಗಿತ್ತು, ಶೀರ್ಷಿಕೆನೆ ತುಂಬಾ ಚೆನ್ನಾಗಿದೆ ಮೇಡಮ್. ಈ ಸ್ಕಿಟ್ ಅಂತೂ ನಾವು ಮಾಡೋಣ ಮೇಡಮ್. ನಾನಂತೂ ಅಪ್ಪನ ಪಾತ್ರಕ್ಕೆ ರೆಡಿ ಮೇಡಮ್, ಕಾಯ್ತಾ ಮೇಡಮ್. ರೈಟ್, ನೋಡಿ ಗುರುಜಿ ಎಷ್ಟು ಬೇಗ ಫಾಸ್ಟ್ ಆಗಿ ಓಡಿಸಿದ್ದಾರೆ. ಎಸ್, ತಂದೆ ತಾಯಿ ಮಕ್ಕಳು ಶೀರ್ಷಿಕೆ ರೈಟ್, ವೆರಿ ಗುಡ್. ಹಾ, ನಿಮ್ ಜೊತೆಗೆ ತುಂಬಾ ಮಾಸ್ಟರ್ ಜಾಯ್ನ್ ಆಗ್ತಾ ಇದ್ರೆ ಈಗ ನಿಮ್ಮ ಸಂಕಲ್ಪ ಈಗ ನೆರವೇರ್ತಾ ಇದೆಲ್ಲ. ಎಸ್ ಗುರುಜಿ, ನಿಜವಾಗ್ಲೂ ಅದು ಹೇಳಕ್ ಪದಗಳಿಲ್ಲ ಗುರುಜಿ. ಹೌದು, ಎಸ್ ಮೇಡಮ್, ಖಂಡಿತ. ಸ್ಕಿಟ್ ಮಾಡಕ್ಕೆ, ನಟನ ಮಾಡಕ್ಕೆ ತುಂಬಾ ಮಾಸ್ಟರ್ಸ್ ರೆಡಿ ಆಗ್ತಾ ಇದಾರೆ. ಒಳ್ಳೇದು. ಅಂದ್ರೆ ಎಲ್ಲರಿಗೂ ಒಂಥರ ಅನುಭವ ಅಂತ ಅಷ್ಟೇನೆ. ಇದೊಂದು ವಿಷಯ ತಿಳ್ಕೊಂಡಿರ್ತಾರಲ್ಲ, ಈ ರೀತಿ ಆಗದ್ ಬೇಡ, ಸ್ವಲ್ಪ ಬದಲಾವಣೆ ಆಗ್ಲಿ ಅಂತ ಅಷ್ಟೇ. ರೈಟ್, ಥ್ಯಾಂಕ್ ಯು ಗುರುಜಿ. ಈ ವೇದಿಕೆನೇ ಒಂಥರ ಅದ್ಭುತವಾಗಿದೆ ಗುರುಜಿ. ಅವಕಾಶ ಸಿಕ್ತಿದೆಯಲ್ಲ, ಅದನ್ನ ಬಳಸ್ಕೊಂಡು ಯಾರ್ಯಾರಿಗೆ ಜ್ಞಾನ ಕೊಡ್ಬೇಕೋ ಕೊಟ್ಬಿಡೋಣ ಗುರುಜಿ, ನಾವಿರೋವರ್ಗುನು ಕೂಡ. ಅದೇ ನಮ್ದು ಒಂಥರ ಅನಿಸಿಕೆ ಗುರುಜಿ. ಮಂಜುಳಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ಗುರೂಜಿ, ಇವತ್ತು ಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಒಂದು ಮಾರಲ್ ಸ್ಟೋರಿ ಹೇಳಿದ್ರು. ಇದ್ರಲ್ಲಿ ನಮ್ಗೇನ್ ಅರ್ಥ ಆಯ್ತು ಅಂತಂದ್ರೆ, ಈಗಾಗ್ಲೇ ಹೇಳಿದ್ದಾರೆ, ಈಗ ಒಬ್ಬ ತಾಯಿ 6 ಮಕ್ಳನ್ನ ಸಾಕಿದ್ರು 6 ಮಕ್ಳು ಸೇರಿ ಒಬ್ಬ ತಾಯಿ ಸಾಕೋದಿಲ್ಲ ಅಂತ. ಅದು ನಿಜಾನೇ. ಆಮೇಲೆ ನಾವೇನ್ ಅನ್ಕೊಬೇಕು ಅಂದ್ರೆ, ಈಗ ನಾವು ಒಂದ್ ಮನೆಗ್ ಬಂದಿರ್ತೀವಿ, ನಾವು ಬಂದಿರತಕ್ಕಂತ ಅತ್ತೆನೆ ನಮ್ಮ ಅಪ್ಪ ಅಮ್ಮ. ಯಾಕೆಂದ್ರೆ ಅವರು ಅಷ್ಟೇ ಕಷ್ಟಪಟ್ಟು ಅವ್ರ ಮಕ್ಳು ಸಾಕಿರ್ತಾರೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮಂಗೆ ನಾವೇನ್ ಬೆಲೆ ಕೊಡ್ತೀವೋ ಅದನ್ನೇ ನಮ್ಮ ಅತ್ತೆ ನಮ್ಮ ಮಾವಾರ್ಗುನು ಅಂದ್ರೆ ಅವರೇ ನಮ್ ತಂದೆ ತಾಯಿ ಅಂತ ತಿಳ್ಕೊಂಡ್ರೆ, ಈ ತರ ವೃದ್ಧಾಶ್ರಮಗಳಿಗೆ ಬಿಡೋದಾಗ್ಲಿ, ಈ ತರ
ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಗುರುಜಿ. ಎಸ್ ಮಾ, ಥ್ಯಾಂಕ್ ಯು. ಸೊ ಪ್ರತಿಯೊಬ್ಬರು ಧ್ಯಾನ ಜ್ಞಾನ ತಿಳ್ಕೊಂಡ್ರೆ ಒಂದು ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ನಾವು ಪ್ರತಿಯೊಬ್ಬರು ಮಾನವನ್ನು ಒಂಥರ ತುಂಬಾ ಪ್ರೀತಿಯಿಂದ ನೋಡ್ಕೊತೀವಿ ಅಲ್ವಾ. ಸೊ ಈಗ ಆತ್ಮಬಂಧ ಅನ್ನೋದಂದ್ರೆ ನೋಡಿ, ಆತ್ಮಬಂಧುತ್ವ ಅನ್ನೋದು ಅದು ಎಲ್ಲದಕ್ಕಿಂತ ತುಂಬಾ ಉನ್ನತವಾದದ್ದು. ಸೊ ದೇಹದ ಸಂಬಂಧ ಇಲ್ಲಾಂದ್ರೆ ಮನಸ್ಸಿನ ಸಂಬಂಧ ಅಲ್ಲ, ಆತ್ಮ ಸಂಬಂಧ ಇದು. ಆತ್ಮ ಸಂಬಂಧಿಕರು ಹೆಂಗಿರ್ತಾರೆ ಅಂದ್ರೆ ಯಾವುದೇ ನಿರೀಕ್ಷೆ ಯಾರಿಂದ ಯಾರಿಗೂ ನಿರೀಕ್ಷೆ ಇರೋದಿಲ್ಲ. ಅದು ತುಂಬಾ ಉತ್ತಮವಾದ ವಿಷಯ. ಅದಕ್ಕೆ ಈ ಧ್ಯಾನ ಜ್ಞಾನ ಸೊ ಸಂಪೂರ್ಣ ಪರಿವರ್ತನೆ ತಂದುಕೊಳ್ಳುವಂತ ಅವಕಾಶ ಇದೆ. ಥ್ಯಾಂಕ್ ಯು. ನಾಗಲದ್ದು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಲಕ್ಷ್ಮಿ ಮೇಡಮ್ಗೆ ಕಥೆಯ ಮೂಲಕ ಅತ್ಯಂತ ನೀತಿಯನ್ನ ತಿಳಿಸ್ಕೊಟ್ರು. ಅದು ಒಂದು ಮನ ಮಿಡಿಯುವಂತಿತ್ತು. ವಾಸ್ತವನು ಹಾಗೆ ಇದೆ ನಮ್ಮ ಇದ್ರಲ್ಲಿ. ಅದು ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಮತ್ತೆ ರೇವತಿ ಮೇಡಮ್ ಆಶ್ರಮಗಳ ಬಗ್ಗೆ ಹೇಳಿದ್ರು. ಅದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನ ಗುರುಗಳು ಕೊಟ್ರು. ತುಂಬಾ ಸೂಕ್ತವಾಗಿತ್ತು. ಹೌದು, ಅವ್ರಿಗೆ ಧ್ಯಾನ ಬಗ್ಗೆ ಅದರ ಬಗ್ಗೆ ತಿಳಿಸ್ಕೊಟ್ಟಾಗ ಸಂಬಂಧಗಳ ಬಗ್ಗೆ ಒಂದು ತಾವರೆಯ ಹೂವು ಹೇಗೆ ನೀರ್ ಮೇಲೆ ಇರುತ್ತೋ ಎಲೆಗಳು ಒಂಟು ಆ ತರ ಆಗುತ್ತೆ. ಅವಾಗ ಸಂಬಂಧಗಳು ಇದ್ರು ಅಷ್ಟೊಂದು ನಮ್ಗೆ ಇದು ಅನ್ಸಲ್ಲ. ಮನೆಗಳಲ್ಲೂ ಅಷ್ಟೇ ಅವರು ಸಂಬಂಧ ಇದ್ರು ನಮ್ಮ ಹಾಗೆ ನಾವು ಇರ್ಬೋದು. ಆ ರೀತಿ ಧ್ಯಾನಗಳನ್ನ ಅರಿತಾಗ ಯಾರು ಅತ್ತೆ ಸೊಸೆ ಆಗ್ಲಿ ಯಾರಾಗ್ಲಿ ಗಲಾಟೆಗಳು ಬರಲ್ಲ. ಅವರು ತಿಳ್ಕೊತಾರೆ ಆತ್ಮಜ್ಞಾನ ಅಂತ. ನಮ್ ತಾಯಿನೂ ಹಾಗೆ ಹೇಳ್ತಾ ಇದ್ರು. ಅದು ಅತ್ತೆ ಸೊಸೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಪೂರ್ವ ಜನ್ಮದ ಕರ್ಮ ಅದು. ಅವ್ರು ಮಾಡ್ಲಿಲ್ಲ ಅಂತ ನಾವ್ ಅನ್ಬಾರ್ದು. ನಮ್ಮ ಕರ್ಮ ಅನುಸಾರ ಅದಿದೆ, ಅವ್ರನ್ನ ಅನ್ಬಾರ್ದು ಅಂತ ಹೇಳೋರು. ನಮ್ ತಾಯಿ ಹಾಗೆ ಹೇಳ್ತಾ ಇದ್ರು. ಹಾಗಾಗಿ ಆತ್ಮಜ್ಞಾನ ತುಂಬಾ ಮುಖ್ಯ. ಅದಕ್ಕಾಗಿ ಧ್ಯಾನ ಮುಖ್ಯ ಅಂತ ಗುರುಗಳು ತಿಳಿಸ್ಕೊಟ್ರು. ಅದನ್ನ ನಾವು ಹೆಚ್ಚಾಗಿ ಪ್ರಚಾರ ಮಾಡಿದಾಗ ತುಂಬಾ ಇದನ್ನ ತಿಳಿಸ್ಕೊಡ್ಬೋದು. ಅವಾಗ ಎಲ್ಲರಿಗೂ ಅತ್ತೆ ಮಾವ ಸೇವೆ ಎಲ್ಲ, ತಂದೆ ತಾಯಿಗಳ ಸೇವೆ ಅವ್ರಿಗೆ ಬರುತ್ತೆ. ಅವರು ನಾವು ಮಾಡ್ಬೇಕು ಅನ್ನೋ ಒಂದು ನಿರೀಕ್ಷೆನ ಮಾಡಿಸ್ಕೋಬೇಕು ಅಂತ ನಿರೀಕ್ಷೆನ ಇರಲ್ಲ. ಅದ್ಭುತವಾಗಿತ್ತು ಲಕ್ಷ್ಮಿ ಮೇಡಮ್ ಕತೆ. ಈಗ ಅತ್ತೆ ಮಾವರು ಮಾಡಿಸ್ಕೋಬೇಕಂತ ಅವ್ರಿಗೂ ನಿರೀಕ್ಷೆ ಇರಲ್ಲ. ಇವರು ಮಗ ಸಸ್ಯ ಇವರೆಲ್ಲ ಇವ್ರು ಮಾಡ್ಬೇಕಂತ ಇವ್ರಿಗೂ ಆಸೆ ಬರುತ್ತೆ. ನೋಡಿ ಇಲ್ಲಿ ಹೆಂಗಿರ್ತದೋ, ಅಲ್ಲಿ ಆಪೋಸಿಟ್ ಆಗ್ತಾ ಇರ್ತದೆ, ಇಲ್ಲಿ ಇವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆ ರೀತಿಯಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ ಈ ಧ್ಯಾನ ಜ್ಞಾನದಿಂದ. ಅದು ಮಾತ್ರ ಸತ್ಯ. ಎಸ್, ರೇಣುಕಾ ಮೇಡಮ್. ಗುಡ್ ಮಾರ್ನಿಂಗ್ ಮಾಸ್ಟರ್. ಎಲ್ಲಾ ಮಾಸ್ಟರ್ ಗುರು ನಮಸ್ಕಾರ ಮಾಸ್ಟರ್. ಇದರಲ್ಲಿ ನನ್ನ ಅಭಿಪ್ರಾಯ ಒಂದು ಹೇಳ್ಬಹುದಾ ಮಾಸ್ಟರ್? ಹೇಳಿ, ಶಾರ್ಟ್. ಶಾರ್ಟ್ ಆಗಿ ಮಾಸ್ಟರ್. ಈಗ ನಾವು ಈ ಮನೆಗೆ ಬರುವುದು ಒಪ್ಕೊಂಡೇ ಬರ್ತೀವಿ ಮಾಸ್ಟರ್. ಎಲ್ಲರೂ ಅವ್ರವ್ರ ಗಂಡದ್ದೇ ಅತ್ತೆ ಮಾವ ಮನೆಗೆ ಬರೋದು ಎಲ್ಲರದು ಒಪ್ಪಿಗೆನೆ. ಅದ್ರಲ್ಲಿ ಬಂದ ತಕ್ಷಣ ಅವ್ರ ಮನಸ್ಸೊಳಗಡೆ ಏನೇನೋ ಇರುತ್ತೆ. ಅದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ನೋಡ್ಕೋತಾರೆ. ಅಮ್ಮ ಅಪ್ಪನ ನಾವೇ ನೋಡ್ಕೋಬೇಕು. ನಮ್ಮ ಅಪ್ಪ ಅಮ್ಮ ಹೇಗೆ ನಮ್ಮ ತಾತ ಅಜ್ಜಿನ ಹೇಗೆ ನೋಡ್ಕೊಂಡ್ರೋ ಅದ್ ರೀತಿ ನಾವು ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸೊಳಗಡೆ ಒಂದ್ ಬೀಜ ಹಾಕದಂಗೆ ಮಾಸ್ಟರ್ ಇದು ನಾನು ಹೇಳ್ತಾ ಇರೋದು. ಇನ್ನು ಮುಂದೆ ಬಂದು ಬೇರೆ ಆಶ್ರಮಗಳು ಯಾವ್ದು ಬರೋದಿಲ್ಲ ಆತರ ಮಾಸ್ಟರ್ ನನ್ನ ಅಭಿಪ್ರಾಯ. ಒಪ್ಪಿಗೆ ಇದ್ರು ಕಷ್ಟನೇ, ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅದ್ರಲ್ಲಿ ನಮಗ್ ಸ್ವಲ್ಪ ನೋವು ಇದ್ರಲ್ಲೂ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿನ ನಾವು ಹೇಳ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಾಯ್ತು ಮಾಸ್ಟರ್. ಇದ್ರ ಮೂಲಕ ನಾವು ನಮ್ಮ ಮಕ್ಕಳಿಗೆ ಇನ್ನು ಬರೋ ಜನರೇಷನ್ಗೆ ಈಗ ಅವ್ರ ಮುಖಾಂತರ ಅವ್ರ ಮಕ್ಕಳಿಗೆ ಹೋಗುತ್ತೆ, ಅವ್ರ ಮುಖಾಂತರ ಅವ್ರ ಮಕ್ಕಳಿಗೆ ಒಬ್ರೊಬ್ರು ನೋಡಿ ಈ ತರ ಮಾದ್ರೆ ಅನಾಥ ಆಶ್ರಮಗಳು ಬರೋದಿಲ್ಲ, ಮುದಿಯೋರ ಆಶ್ರಮ ಬರೋದಿಲ್ಲ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಅದಕ್ಕೆ ಯೋಗ ಅನ್ನೋದು ಪೂರಕವಾಗಿ ಯೋಗ ಅನ್ನೋದು ಅದ್ಭುತ ಕೆಲಸ ಮಾಡುತ್ತೆ. ಓಕೆ, ಯೋಗದಿಂದನೇ ಎಲ್ಲ ಸಾಧ್ಯವಾಗುತ್ತೆ. ಯೋಗ ಅಂದ್ರೆ ಯೋಗ ಆಸನಗಲ್ಲ, ಯೋಗ ಅಂದ್ರೆ ಎಲ್ಲಾನು ಅಷ್ಟಾಂಗ ಯೋಗದಲ್ಲಿ ಏನಿದೆಯೋ ಅದೆಲ್ಲ ಜನಕ್ಕೆ ತಲುಪಿಸ್ತಾ ಇದ್ರೆ ಬೇಗ ಆ ಪರಿವರ್ತನೆ ಬರುತ್ತೆ. ಸೊ ಸಮಾಜವನ್ನು ಒಂದು ಉನ್ನತ ಮಟ್ಟದಲ್ಲಿ ನಾವು ನೋಡಕ್ ಅವಕಾಶ ಇರುತ್ತೆ ಮುಂದಿನ ಕಾಲದಲ್ಲಿ. ಶಿವಗಂಗಾ ನಮಸ್ತೆ ಆತ್ಮ ಬಂಧುಗಳಿಗೆ. ನಮಸ್ತೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ. ಬೆಳಗ್ಗೆ ಯೋಗ ಹೇಳ್ಕೊಟ್ಟಿರಂತ ಯಮ ಮೇಡಮ್ಗೂ ಧನ್ಯವಾದಗಳು.
ಸುರನಾಗಂಬಿಕಾ ಮೇಡಮ್ ಬಂದು ಸ್ವಾಧ್ಯಾಯ ಮಾಡ್ತಾ ಇದ್ರು ಪತ್ರಿಜಿ ಪ್ರಬೋಧನೆಗಳು. ಅವ್ರ ಅದ್ಭುತ ಸೆಷನ್. ಅವ್ರು ಕಂಠದಿಂದ ಬಂದ್ರೆ ಕಂಚಿನ ಕಂಠದಿಂದ ಹೊರಬರ್ತಾ ಇರ್ತವೆ ಅವರ ಮಾತುಗಳು. ಸಿಂಹ ಗರ್ಜನೆ ಮಾಡ್ದಂಗಿರುತ್ತೆ ಗುರುಜಿ. ಅವ್ರು ಬಂದು ಸ್ವಾಧ್ಯಾಯ ಮಾಡ್ತಾ ಇದ್ರೆ ಸಿಂಹ ಗರ್ಜನೆ ಮಾಡ್ದಂಗಿರುತ್ತೆ ಗುರುಜಿ. ಕೇಳ್ಬೇಕು ಅನ್ಸ್ತಾ ಇರುತ್ತೆ ಗುರುಜಿ. ಅವ್ರ ಸ್ವಾಧ್ಯಾಯ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಗುರುಜಿ. ಮತ್ತೆ ಲಕ್ಷ್ಮಿ ಮೇಡಮ್ ಅವರು ಮಾರಲ್ ಸೈನ್ಸ್ ಅದನ್ನ ಕೊಟ್ಟು, ಈಗ ಅದು ಮಾರಲ್ ಸೈನ್ಸ್ ಅಲ್ಲ, ಮಾಡರ್ನ್ ಸೈನ್ಸ್ ಆಗಿದೆ ಗುರುಜಿ. ಈಗ ಒಂದು ಎಲ್ರು ಅನಾಥಾಶ್ರಮಕ್ಕೆ ಏನಕ್ ಬಿಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡೋ ಪಾಪಕ್ಕೆ ಅದ್ ಬಿಡ್ತಾ ಇದಾರೆ. ಅವ್ರಿಗೆ ರಿಸರ್ವೇಶನ್ ಮಾಡ್ಕೊಂತ ಇದಾರೆ ಅನಾಥಾಶ್ರಮನ. ಇವತ್ತಿನ ಕಾಲದಲ್ಲಿ ತಗೊಂಡೋಗಿ ಎಲ್ರುನು ಬಿಡ್ತಾ ಇರೋದು, ಅದ್ ಅವ್ರನ್ನು ಬಿಟ್ಟು ಮತ್ತ ಅವ್ರು ರಿಸರ್ವೇಶನ್ ಮಾಡ್ಕೊಂಡ್ ಬರ್ತಾರೆ ಅಂತ ನನ್ಗನ್ಸುತ್ತೆ ಗುರುಜಿ. ಮುಂದೆ ಅವ್ರ ಮಕ್ಳು ನೋಡ್ತಾ ಇರ್ತಾರಲ್ವಾ ಗುರುಜಿ, ಅವ್ರ ಮಕ್ಳು ನೋಡ್ತಾ ಇರ್ತಾರಲ್ವಾ, ಅಜ್ಜಿ ತಾತಗ್ ಮಾಡ್ತಾ ಇರೋದು ಅವ್ರು ನೋಡ್ತಾ ಇರ್ತಾರಲ್ವಾ. ಇವ್ರು ತಗೊಂಡೋಗಿ ಬಿಟ್ಟಾಗ ಇವ್ರಿಗೂ ರಿಸರ್ವೇಶನ್ ಮುಂದೆ ಇರುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂತ ಇಲ್ಲ. ಅದ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಧ್ಯಾನ ಜ್ಞಾನ ಎಲ್ಲ ತಿಳ್ಕೊಂಡಾಗ ಮಾತ್ರ ನಮ್ಮ ಅನಾಥಾಶ್ರಮ ಅಂತ ಏನಿದಾವೋ ಸೇವಾಶ್ರಮಗಳು ಅವೆಲ್ಲ ಕಡಿಮೆ ಆಗ್ತವೆ ಗುರುಜಿ. ಇನ್ನು ತುಂಬಾ ದಿವಸ ಟೈಮ್ ಹಿಡಿಯುತ್ತೆ ಅಂತ ಅನ್ಸುತ್ತೆ ಗುರುಜಿ ಅವೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ. ತುಂಬಾ ವರ್ಷಗಳೇ ಕಳಿಬೇಕು ಗುರುಜಿ. ತಪ್ಪು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅನ್ನಿಸ್ತಾನೆ ಇಲ್ಲ ಗುರುಜಿ. ಇದು ನನ್ಗನ್ಸಿದ್ದು ಗುರುಜಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್, ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದೀರಾ ಮೇಡಮ್ ನೀವು. ಅದೇ ನಾವು ಏನ್ ಮಾಡ್ತೀವೋ ನಮ್ಮ ಮಕ್ಳು ನಮ್ಗೆ ಅದನ್ನೇ ಮಾಡ್ತಾರೆ ಅಂದ್ರೆ ಗುರುಜಿ ಹೇಳ್ತಾ ಇರ್ತಾರೆ. ನಾವು ಏನ್ ಮಾಡಿದ್ರು ಮತ್ ನಮ್ಗೆ ಅದು ವಾಪಸ್ ಬರ್ತಾ ಇರತ್ತೆ ಅಂತ. ನಾವು ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ನಮ್ಮ ಮಕ್ಳು ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರೈಟ್. ಥ್ಯಾಂಕ್ ಯು ಶಿವಗಂಗಾ ಮೇಡಮ್. ಈಗೇನು ಅಂತಂದ್ರೆ ನಮಗೂ ನಾಳೆ ದಿವಸ ಸಾವಿದೆ, ನಮಗೂ ನಾಳೆ ದಿವಸ ಮಕ್ಕಳಿದ್ದಾರೆ, ಅತ್ತೆ ಅಳಿಯ ಮತ್ತೆ ಸೊಸೆ ಎಲ್ಲ ಬರ್ತಾರೆ ಅಂತ ಅರ್ಥಕೊಂಡ್ರೆ ಇವೆಲ್ಲ ಬರೋದೇ ಇಲ್ಲ. ಮರ್ತು ಬಿಟ್ರೆ ಈ ಕೆಲಸ ಆಗ್ತಾ ಇರುತ್ತೆ. ನಾಳೆ ಒಂದ್ ದಿವಸ ಅದನ್ನ ಅನುಭವಿಸ್ಬೇಕಾಗುತ್ತೆ ಖಂಡಿತ. ಥ್ಯಾಂಕ್ ಯು ಮೇಡಮ್. ಶಿವಗಂಗಾ ಮೇಡಮ್ ಬಂತು ಅಂದ್ರೆ ಸಿಂಹ ಗರ್ಜನೆ ಅಂತಂದ್ರು, ನಿಮ್ದು ಸಿಂಹ ಗರ್ಜನೆನೆ. ಓಕೆ ಮಾಸ್ಟರ್ಸ್, ಎಲ್ರೂ ಅನಿಸಿಕೆ ಮುಗ್ದಿದೆ ಅಂತ ಭಾವಿಸ್ತಾ, ಲಕ್ಷ್ಮಿ ಮೇಡಮ್ ನಿಮ್ಮ ಒಂದು ಮಾರಲ್ ಸೈನ್ಸ್ ನೀತಿಯಿಂದ ಎಲ್ರಿಗೂ ಕನೆಕ್ಟ್ ಆಗಿದೆ. ಅಂದ್ರೆ ಎಲ್ಲರ ಮನೆಗಳಲ್ಲೂ ಇದು ಸಹಜ. ಎಲ್ರಿಗೂ ಫೀಲಿಂಗ್ಸ್ ಭಾವನೆ ಅನ್ನೋದಿರುತ್ತೆ. ನಾನು ಕೂಡ ಚಿಕ್ಕ ಹುಡುಗಿನಲ್ಲಿ ಥಿಯೇಟರ್ ಅಲ್ಲಿ ತಾಯಿ ಇಲ್ಲದ ತವರು ಆ ಫಿಲಂ ನೋಡ್ತಾ ಇದ್ದೀನಿ, ಬರೀ ಕೂತ್ಕೊಂಡು ಅಳ್ತಾ ಇದ್ದೀನಿ. ಸೇಮ್ ಮೇಡಮ್, ನಂದು ಅಷ್ಟೇ. ನಾವು ಟಿವಿ ನೋಡ್ಬೇಕಾದ್ರೂ ನನ್ ಮಕ್ಳು ನಮ್ಮ ಮನೆಯವರು ಎಲ್ಲ ನಮ್ಮನೆ ನೋಡ್ತಾ ಇರ್ತಾರೆ. ಅವ್ರು ಏನೋ ದುಡ್ಡು ಕೊಟ್ಟಿ ಹಾಡಕ್ ಬಂದ್ರೆ ನೀವ್ ಯಾಕೆ ಈ ತರ ಕೂತ್ಕೊಂಡು ಅಳ್ತೀರಾ ಅಂತ ನನ್ ಮಕ್ಳು ನಮ್ಮ ಮನೆಯವರು ನಾನ್ ಟಿವಿ ನೋಡ್ತಾ ಇದ್ರೆ ಅವ್ರು ಟಿವಿ ನೋಡಲ್ಲ, ನನ್ ಮುಖ ನೋಡ್ತಾ ಇರ್ತಾರೆ. ನಂದು ಸೇಮ್ ಮೇಡಮ್. ಅಲ್ಲಿ ಅವ್ರು ಅಳ್ತಾ ಇದ್ರೆ ಇಲ್ಲಿ ನಾವ್ ಅಳ್ತಾ ಇರೋದು. ತಾಯಿ ಇಲ್ಲದ ತವರು ನನ್ನದು, ಅಕ್ಕರೆ ಇಲ್ಲದ ಅಂತ ಒಂದ್ ಹಾಡ್ ಬರ್ತಾ ಇತ್ತು ಅಂದ್ರೆ ಸಾಕು, ಕಣ್ಣಲ್ಲಿ ನೀರ್ ಹೋಗ್ತಾ ಇರುತ್ತೆ. ಅಕ್ಕಪಕ್ಕ ನೋಡಿದಾಗ ಯಾರು ಅಳ್ತಾ ಇರಲ್ಲ. ಒಂದ್ಸಲಿ ನಾಚಿಕೆ ಆಗುತ್ತೆ, ಮುಖ ಮುಚ್ಕೊಂಡು ಅಳೋಂತ ಪ್ರಸಂಗನೂ ಬರುತ್ತೆ ಗುರುಜಿ. ಅಂದ್ರೆ ಅಷ್ಟೊಂದು ಭಾವನಾತ್ಮಕವಾಗಿ ನಮ್ ಮನ್ಸಿರುತ್ತೆ ಗುರುಜಿ, ಅದ್ರಲ್ಲೂ ಹೆಣ್ಣು ಮಕ್ಕಳು. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾದ ತರಗತಿ ಕೊಟ್ಟಿದ್ದೀರಾ. ನಿಮ್ಗೆ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ನಿಮಗೆ ಹೆಲ್ತ್ ಇಶ್ಯೂ ಅಂತ ಹೇಳಲ್ಲ, ಇದ್ರಲ್ಲೂ ಬಂದು ನಾನು ಹೇಳಲೇಬೇಕು, ಮಹಾತರ ವೇದಿಕೆಯಲ್ಲಿ ಮಿಸ್ ಮಾಡಬಾರ್ದು ಅಂತ ಬಂದಿದ್ದೀರಾ. ಅದು ಗ್ರೇಟ್. ನನ್ಗೂ ಒಂದು ಆಸೆ ಇತ್ತು ಮೇಡಮ್, ಗುರುಜಿ ಮುಂದೆ ನಾನೊಂದು ಸ್ವಾಧ್ಯಾಯ ಮಾಡ್ಲೇಬೇಕು ಅಂದ್ರೆ ಅವ್ರ ಕಡೆಯಿಂದ ನನ್ಗೆ ಅನಿಸಿಕೆ ಬೇಕು. ನನ್ ಸ್ವಾಧ್ಯಾಯ ಯಾವ ತರ ಇತ್ತು, ನಾನು ಏನ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನನ್ಗೆ ಇಂಪಾರ್ಟೆಂಟ್ ಇತ್ತು. ಹಂಗಾಗಿ ನಾನು ಗುರುಜಿ ಮುಂದೆ ಒಂದ್ ಸ್ವಾಧ್ಯಾಯ ಕೊಡ್ಲೇಬೇಕು. ನನ್ನಲ್ಲಿ ಏನ್ ಚೇಂಜಸ್ ಇದೆ ಅದನ್ನ ಗುರುಜಿ ಮುಖಾಂತರ ನಾನು ಪಡ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ನೀವು ಫೋನ್ ಮಾಡಿದಾಗ ಇಲ್ಲ ಮೇಡಮ್ ನಾನು ಏನ್ ತೊಂದ್ರೆ ಆದ್ರೂ ನಾನು ಕೊಡ್ತೀನಿ ಸ್ವಾಧ್ಯಾಯನ ಅಂತ ಹೇಳಿದೆ. ಅದಕ್ಕೆ ಗುರುಜಿ ನಿಮ್ ಕಡೆಯಿಂದ ನನ್ನಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕು, ನಾನ್ ಸ್ವಾಧ್ಯಾಯದಲ್ಲಿ ಯಾವ ತರ ಏನ್ ಚೇಂಜಸ್ ಬಂದ್ರೆ ನಾನು ಸರಿ ಮಾಡ್ಕೋಬಹುದು ಅನ್ನೋದು ಒಂದು ಬೇಕು ಗುರುಜಿ ನಿಮ್ ಕಡೆಯಿಂದ. ಏನು ಇಲ್ಲ, ಈಗ ಮಾಡಿರೋದು ತುಂಬಾ ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಕತೆ ಮುಖಾಂತರ ಇಷ್ಟು ಅದ್ಭುತ ನೀತಿಯನ್ನು ನಾವು ಎಲ್ಲರಿಗೂ ನೀವು ತಿಳಿಸಿದ್ರ. ಆಮೇಲೆ ನಿಧಾನವಾಗಿ ಹೇಳಿದ್ರ, ಏನ್ ತೊಂದರೆ ಇಲ್ಲ. ಸೊ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಎಲ್ಲರಿಗೂ ಅರ್ಥ ಮಾಡಿಸಿದಾಯ್ತು, ನಮಗೆಲ್ಲ ಅರ್ಥ ಆಯ್ತು. ಸೊ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಏನು ಅದರಲ್ಲಿ ಗೊಂದಲ ಇಲ್ಲ, ಅಂದ್ರೆ ಯಾವುದೇ ಕನ್ಫ್ಯೂಷನ್ ಏನು ಇಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನೇ ಮುಂದುವರಿಸಿ ಸಾಕು. ಇನ್ನು ಅದರಲ್ಲಿ ಇನ್ನೂ ಏನು ಹೆಚ್ಚು ಮಾಡ್ಕೋಬೇಕಂತ ನಿಮ್ಗೆ ಅನಿಸ್ತಾ ಇರ್ತದೆ ಒಳಗಡೆಯಿಂದ. ಸೊ ಇನ್ನೊಬ್ಬರು ಹೊರಗಡೆಯಿಂದ ಹೇಳೋದಕ್ಕಿಂತ ಒಳಗಡೆಯಿಂದ ಇರೋ ನಿಮ್ಮ ಅಂತರವಾಣಿ ಏನಿರ್ತದೋ ಅದು ಇನ್ನೂ ಉತ್ತಮವಾದ ವಿಷಯ. ಅದನ್ನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ.
ಓಕೆ ಓಕೆ ನೀವು ಹೇಳ್ತಾ ಇರುವಾಗನೇ ನಿಮ್ಮ ಒಳಗಡೆಯಿಂದ ಇನ್ನೊಂದು ಹೇಳ್ತಾ ಇರ್ತದೆ, ಇಲ್ಲ ಈ ರೀತಿಯಲ್ಲಿ ಇದು ಚೆನ್ನಾಗಿತ್ತು ಇದು ಅಂತ ನಿಮ್ಮಿಂದನೇ ಬರ್ತದೆ ನೋಡಿ. ಅದು ತುಂಬಾ ಒಂದು ಸೂಕ್ತವಾಗಿರತ್ತೆ, ಅತಿ ಉಪಯುಕ್ತವಾಗಿರತ್ತೆ. ಅದು ದೊಡ್ಡ ವಿಷಯ ಅದು. ನಾವು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಯಾವ್ದು ನಿರೀಕ್ಷೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಇನ್ನೊಬ್ಬರು ಅವರ ಏನಾದ್ರೂ ಇದ್ರೆ ಅವ್ರು ವ್ಯಕ್ತಪಡಿಸ್ಬೋದು ಅವರ ಅಭಿಪ್ರಾಯ. ಆದ್ರೆ ಅದಕ್ಕಿಂತ ದೊಡ್ಡ ಅಭಿಪ್ರಾಯ ಎಲ್ಲಿಂದ ಬರತ್ತಂದ್ರೆ ನಿಮ್ಮ ಆತ್ಮನದು ಪರಮೋನ್ನತದು. ಅಂದ್ರೆ ಅದು ಪರಮೋಚಿತ, ಪರಮೋನ್ನತ, ಪರಮಾತ್ಮ. ಅದಕ್ಕೂ ಗೊತ್ತಿರುವಂತ ವಿಷಯಗಳು ಯಾರಿಗೂ ಗೊತ್ತಿಲ್ಲ. ಯಾರೇ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಂದ್ರೆ ಅವ್ರ ಅಭಿಪ್ರಾಯ ಅವ್ರ ಮನಸ್ಸಲ್ಲಿರೋದು ಹೇಳ್ತಾ ಇರ್ತಾನೆ ಅಷ್ಟೇ, ಅವ್ರಿಗೆ ಅರ್ಥ ಆಗೋದು ಅಷ್ಟೇ. ಬಟ್ ಆದ್ರೆ ನಿಮ್ಮ ಆತ್ಮ ಇದೆ ನೋಡಿ, ಅದು ಅದಕ್ಕಿಂತ ದೊಡ್ಡ ಇಂಟೆಲಿಜೆಂಟ್ ಅಂತ, ಅದಕ್ಕಿಂತ ದೊಡ್ಡ ಪ್ರಜ್ಞೆ ಯಾರಿಗಿಲ್ಲ. ಅದು ಹೇಳ್ತಾ ಇರ್ತದೆ, ಇಲ್ಲ ಇಲ್ಲ ಇದನ್ನು ಈ ಸರಿ ಈ ತರ ಹೇಳಿ ಅಂತ ಹೇಳ್ತದೆ. ಓಕೆ, ಇಲ್ಲ ಇಲ್ಲ ಈ ತರ ಹೇಳ್ಬೇಕಾಯ್ತು, ಸ್ವಲ್ಪ ನೀವು ಈ ತರ ತಡವಿಟ್ಕೊಂಡು ಸ್ವಲ್ಪ ಈ ತರ ಹೇಳಿ ಇನ್ನೂ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಅದನ್ನು ಪಾಲನೆ ಮಾಡಿ ಸರ್. ಓಕೆ, ಫಾಲೋ ಯುವರ್ ಇಂಟ್ಯೂಷನ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.